ಕನ್ನಡದಲ್ಲಿ ಮಹಿಳೆಯರ ಹಿಪ್ ಹಾಪ್ ಸಾಂಗ್ ಅಂದಾಕ್ಷಣ ನೆನಪಿಗೆ ಬರೋದು ಇಶಾನಿ. ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಮೂಲಕ ಕನ್ನಡಿಗರಿಗೆ ಹೆಚ್ಚು ಪರಿಚಿತರಾದ ಇವರು ರ್ಯಾಪರ್ ಆಗಿದ್ದು, ಈವರೆಗೂ 17 ಇಂಗ್ಲಿಷ್ ಆಲ್ಬಂ, 3 ಕನ್ನಡ ಆಲ್ಬಂ ಮಾಡಿದ್ದಾರೆ. ಇಶಾನಿ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಸಕ್ರಿಯರಾಗಿರ್ತಾರೆ. ಹೆಚ್ಚಾಗಿ ಫೋಟೋಶೂಟ್ ಅಥವಾ ವಿಡಿಯೋ ಶೂಟ್ ಮಾಡಿಸಿಕೊಳ್ತಾ ಇರ್ತಾರೆ. ಆದರೆ ಕಳೆದ ಕೆಲವು ಸಮಯದಿಂದ ಇವರ ಹೊಸ ಆಲ್ಬಂ ಸಾಂಗ್ ಯಾವುದೂ ರಿಲೀಸ್ ಆಗಿರಲಿಲ್ಲ. ಆದರೀಗ ದಿಢೀರ್ ಎಂದು ಇಶಾನಿ ಟ್ರೆಂಡಿಂಗ್ನಲ್ಲಿದ್ದಾರೆ. ಬೋಲ್ಡ್ ಫೋಟೋಗಳ ಮೂಲಕ ಸದ್ದು ಮಾಡ್ತಾ ಇದ್ದ ಇಶಾನಿ ಈಗ ಹೊಸ ಆಲ್ಬಂ ಸಾಂಗ್ ಮೂಲಕ ಕಿಚ್ಚು ಹಚ್ಚಿದ್ದಾರೆ. ಇವರ ಹೊಸ ಸ್ವೇ ಎಂಬ ಸಾಂಗ್ ರಿಲೀಸ್ ಆಗಿದೆ. ಇದು ಸಖತ್ ಸೌಂಡ್ ಮಾಡ್ತಾ ಇದೆ. ಇದಕ್ಕೆ ಕಾರಣ ಇಶಾನಿ ಇದರಲ್ಲಿ ಮೈಚಳಿ ಬಿಟ್ಟು ಅಭಿನಯ ಮಾಡಿರುವ ಜೊತೆಗೆ ಸಖತ್ ಹಾಟ್ ಆಗಿ ಕಾಣಿಸಿಕೊಂಡಿದ್ದಾರೆ. ಮತ್ತೊಂದು ವಿಶೇಷ ಏನಂದ್ರೆ, ಇಶಾನಿ ಜೊತೆಗೆ ಅಭಿನಯಿಸಿರುವುದು ಗಟ್ಟಿಮೇಳ ಹಾಗೂ ನಂದಗೋಕುಲ ಖ್ಯಾತಿಯ ನಟ ಅಭಿದಾಸ್. ದೇಹವನ್ನ ಉರಿಗೊಳಿಸಿರೋ ಅಭಿದಾಸ್ ಸಖತ್ ಹಾಟ್ ಆಗಿ ಕಾಣಿಸಿಕೊಂಡಿದ್ದಾರೆ. ಇಶಾನಿ ಅಭಿ ಜೋಡಿ ಇಲ್ಲಿ ಫೈರ್ ಕ್ರಿಯೇಟ್ ಮಾಡಿದೆ. ಇಂಗ್ಲಿಷ್ ಭಾಷೆಯಲ್ಲಿರೋ ಹಾಡಿಗೆ ತಾರಿಯರು ಸೇರಿದಂತೆ ಇಶಾನ್ ಅಭಿದಾಸ್ ಅಭಿಮಾನಿಗಳು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಇಶಾನಿ ಹುಟ್ಟಿದ್ದು ಮೈಸೂರಿನಲ್ಲಿ, ಆದ್ರೆ ಬೆಳೆದಿದ್ದು ಬೆಂಗಳೂರು, ದುಬೈ ಹಾಗೂ ಲಾಸ್ ಏಂಜಲೀಸ್ನಲ್ಲಿ. ಚಿಕ್ಕ ವಯಸ್ಸಿನಿಂದಲೂ ಇಶಾನಿಗೆ ಮ್ಯೂಸಿಕ್ ಅಂದ್ರೆ ಇಷ್ಟ. ಇವರು ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ದಿನ ಉಳಿಯದಿದ್ರು ತಮ್ಮ ಮಾತು ಹಾಗೂ ಕೃತಿಯಿಂದ ಜನಪ್ರಿಯರಾದ್ರು. ಜೊತೆಗೆ ವಿವಾದ ಕೂಡ ಮಾಡಿಕೊಂಡ್ರು. ಡ್ರೋನ್ ಪ್ರತಾಪ್ ವಿಚಾರದಲ್ಲಿ ಸಖತ್ ಟ್ರೋಲ್ ಆಗಿದ್ರು. ವಿನಯ್ ಹಾಗೂ ನಮ್ರತಾ ಜೊತೆಗೆ ಜ್ಯೂಸ್ ಕುಡಿಯುತ್ತಾ ಕುಳಿತಿದ್ದ ಇಶಾನಿ ನೇರವಾಗಿಯೇ ಪ್ರತಾಪ್ ಮೇಲೆ ವಾಗ್ದಾಳಿ ನಡೆಸಿದ್ರು. ಕಾಗೆ ಗೊತ್ತಿಲ್ವಾ, ಕಾಗೆ ಕಕ್ಕ ಮಾಡ್ಬಿಟ್ಟು ಎಲ್ಲ ಕಡೆ ಹೋಗ್ತಾನೆ ಇರುತ್ತೆ. ಸಿಂಪತಿ ಕಾರ್ಡ್ ಯೂಸ್ ಮಾಡಿ ಉಳ್ಕೊಂಡಿದ್ದಾರೆ ಅಲ್ವಾ ಎಂದು ಹೇಳಿದ್ರು. ಇದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು.